ಕೋಲ್ಕತ್ತಾದಲ್ಲಿ ಒಬ್ಬ ಸೈಕೋ ಕಿಲ್ಲರ್ ಕೇವಲ ನರ್ಸ್ಗಳನ್ನ ಮಾತ್ರನೇ ಟಾರ್ಗೆಟ್ ಮಾಡಿ ಬ್ಯಾಕ್ ಟು ಬ್ಯಾಕ್ ತುಂಬಾನೇ ಭೀಕರವಾಗಿ ಸೀರಿಯಲ್ ಕೊಲೆಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಪೊಲೀಸರು ಆ ಸೈಕೋ ಕಿಲ್ಲರ್ ನನ್ನ ಹಿಡಿಯೋದಕ್ಕೆ ಅಂತ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆಗಲೇ ಸಿಟಿಯಲ್ಲಿ 7 ಜನ ನರ್ಸ್ ಗಳ ಕೊಲೆಯಾಗಿ ಹೋಗಿರುತ್ತೆ. ಮತ್ತೊಂದು ಕಡೆ ಈ ಚಿತ್ರದ ಹೀರೋಯಿನ್ ಕೂಡ ನರ್ಸ್ ಆಗಿ ಕೆಲಸ ಮಾಡ್ತಿರ್ತಾಳೆ. ಹೀಗಿರುವಾಗಲೇ ಚಿತ್ರದ ಹೀರೋಯಿನ್ ಅನ್ನು ಸೇರಿದಂತೆ ಇಬ್ಬರು ನರ್ಸ್ ಗಳು ಒಂದು ದಿನ ರಾತ್ರಿ ಹೊರಗಡೆ ಹೋಗೋದಕ್ಕೂ ಸಾಧ್ಯವಾಗದ ರೀತಿಯಲ್ಲಿ ಒಂದು ಮನೆಯಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಡುತ್ತಾರೆ. ಮುಂದೆ ಏನಾಯ್ತು? ಆ ಸೀರಿಯಲ್ ಸೈಕೋ ಕಿಲ್ಲರ್ ಯಾರೋ, ಅವನಿಗೂ ಚಿತ್ರದ ಹೀರೋಯಿನ್ಗೂ ಇರುವ ಲಿಂಕ್ ಏನೋ, ಆ ಸೈಕೋ ಕಿಲ್ಲರ್ ಈ ಕೊಲೆಗಳನ್ನ ಮಾಡ್ತಿರೋದಕ್ಕೆ ಕಾರಣವಾದ್ರು ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನಲ್ಲಿ ಮಧ್ಯರಾತ್ರಿ ಒಬ್ಬ ವ್ಯಕ್ತಿ ತನ್ನ ಕಾರ್ನಲ್ಲಿ ಎಲ್ಲಿಗೋ ಹೋಗ್ತಿರೋದನ್ನ ನೋಡ್ತೀವಿ. ಆಗ ಇದ್ದಕ್ಕಿದ್ದ ಹಾಗೆ ಜೋರಾಗಿ ಮಳೆ ಸುರಿಯೋದಕ್ಕೆ ಶುರುವಾಗುತ್ತೆ. ಸ್ವಲ್ಪ ದೂರ ಬಂದ ನಂತರ ಇವನ ಕಾರ್ ಕೆಟ್ಟು ನಿಲ್ಲುತ್ತೆ. ಈತ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕಾರ್ ಸ್ಟಾರ್ಟ್ ಆಗೋದಿಲ್ಲ. ನೋಡಿದ್ರೆ ಮಧ್ಯರಾತ್ರಿ ಬೇರೆ ಆಗಿದೆ, ಮಳೆ ಕೂಡ ಜೋರಾಗಿ ಬರ್ತಿದೆ. ಈ ಕಾರ್ ನೋಡಿದ್ರೆ ಸ್ಟಾರ್ಟ್ ಆಗ್ತಿಲ್ಲ. ಈಗೇನ್ ಮಾಡುದು ಅಂತ ಯೋಚನೆ ಮಾಡ್ತಾ ಸಿಗರೇಟ್ ಸೇದುತ್ತಿರುವಾಗ ಒಬ್ಬಳು ನರ್ಸ್ ರಕ್ತಸಿಕ್ತವಾಗಿ ಕೂಗಾಡುತ್ತಾ ಬಂದು ಕಾಪಾಡಿ ಕಾಪಾಡಿ ಅಂತ ಬೇಡಿಕೊಳ್ತಾಳೆ. ಆಕೆಯನ್ನ ನೋಡಿ ಒಂದೇ ಸಾರಿ ಹೆದರಿಕೊಂಡ ಇದ್ದ ಆಕೆಗೆ ಏನಾಗಿದೆ ಅಂತ ನೋಡಿದ್ರೆ ಆಕೆ ಕತ್ತನ್ನ ಯಾರೋ ಕೊಯ್ದು ಬಿಟ್ಟಿರ್ತಾರೆ. ಇವನಿಗೆ ತುಂಬಾನೇ ಹೆದರಿಕೆಯಾಗಿ ಕಾರ್ನಿಂದ ಕೆಳಗಡೆ ಇಳಿಯದೆ ಕಾರ್ನಲ್ಲೇ ಕೂತಿರ್ತಾನೆ. ಶಾಕಿಂಗ್ಲಿ ಸ್ವಲ್ಪ ಸಮಯದ ನಂತರ ಆ ನರ್ಸ್ ತುಂಬಾನೇ ಬ್ಲೀಡಿಂಗ್ ಆಗಿ ಕೆಳಗಡೆ ಬಿದ್ದು ಅಲ್ಲೇ ಸತ್ತು ಹೋಗ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ನಂತರದ ಸೀನ್ ನಲ್ಲಿ ಶಿವ್ಲಿ ಹಾಗೂ ರಾಯ್ ಎಂಬ ಗಂಡ ಹೆಂಡತಿಯನ್ನ ನೋಡ್ತೀವಿ. ಇಬ್ಬರು ಇಂಟಿಮೇಟ್ ಆದ ನಂತರ ರಾಯ್ ಶಿವ್ಲಿಗೆ ಬೇಗ ಅಡುಗೆ ಮಾಡು, ನನಗೆ ಹೊಟ್ಟೆ ಹಸಿವಾಗ್ತಿದೆ ಅಂತ ಹೇಳ್ತಾನೆ. ಆದ್ರೆ ಶಿವ್ಲಿಯನ್ನ ನೋಡಿದಾಗ ನಮಗೆ ಅರ್ಥವಾಗುತ್ತೆ ಇವರಿಬ್ಬರ ಮಧ್ಯ ರಿಲೇಶನ್ಶಿಪ್ ಸರಿ ಇಲ್ಲ ಅಂತ. ಆಕೆ ತನ್ನ ಗಂಡನಿಗೆ ನೀವ್ಯಾಕೆ ಇತ್ತೀಚೆಗೆ ಮನೆಗೆ ಸರಿಯಾಗಿ ಬರ್ತಿಲ್ಲ, ಖರ್ಚಿಗೆ ಅಂತ ದುಡ್ಡನ್ನ ಕೇಳಿದ್ರೆ ದುಡ್ಡನ್ನ ಕೂಡ ಕೊಡ್ತಿಲ್ಲ, ಪಕ್ಕದ ಮನೆಯ ಹುಡುಗ ನೀವು ಬೇರೆ ಯಾವುದೋ ಹುಡುಗಿಯ ಜೊತೆ ಸುತ್ತಾಡ್ತಿದ್ದೀರಾ ಅಂತ ಹೇಳ್ತಾ ಆತ ಹೇಳಿದ ಹಾಗೆ ಬೇರೊಬ್ಬ ಹುಡುಗಿಯ ಜೊತೆ ಅಫೇರ್ ಇಟ್ಕೊಂಡು ದುಡಿಯೋ ಎಲ್ಲ ದುಡ್ಡನ್ನ ಕೂಡ ಅವಳಿಗೇನೆ ಖರ್ಚು ಮಾಡ್ತಿದ್ದೀರಾ ಅಂತ ಜಗಳ ಶುರು ಮಾಡ್ತಾಳೆ. ತನ್ನ ಹೆಂಡತಿಯ ಮಾತುಗಳನ್ನ ಕೇಳಿದ ರಾಯ್ಗೆ ಪಿತ್ತ ನೆತ್ತಿಗಿರುತ್ತೆ. ಆಕೆ ಕಪಾಳಕ್ಕೆ ಸರಿಯಾಗಿ ಹೊಡೆದು ನಮ್ಮಿಬ್ಬರ ಮದುವೆಯಾಗಿ 4 ವರ್ಷ ಆಯ್ತು, ಇದುವರೆಗೂ ನಿನಗೆ ಒಂದು ಮಗುವನ್ನ ಹೆತ್ತು ಕೊಡೋದಕ್ಕೆ ಸಾಧ್ಯ ಆಗಿಲ್ಲ, ಇನ್ಮೇಲೆ ನನಗೆ ನಿನ್ನ ಜೊತೆ ಸಂಸಾರ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಆಕೆಗೆ ಸರಿಯಾಗಿ ಬೈದು ಅಲ್ಲಿಂದ ಹೊರಟು ಹೋಗ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ನೀತು ಎಂಬ ಮತ್ತೊಬ್ಬಳು ಹುಡುಗಿಯನ್ನ ನೋಡ್ತೀವಿ. ನೀತು ತನ್ನ ಬಾಯ್ ಫ್ರೆಂಡ್ ಅನ್ನ ಮೀಟ್ ಮಾಡ್ಬೇಕು ಅಂತ ತುಂಬಾ ಹೊತ್ತಿನಿಂದ ಈ ಪಾರ್ಕ್ ನಲ್ಲಿ ವೇಟ್ ಮಾಡ್ತಾ ಕೂತಿರ್ತಾಳೆ. ಸ್ವಲ್ಪ ಸಮಯದ ನಂತರ ಈಕೆ ಬಾಯ್ ಫ್ರೆಂಡ್ ಅಲ್ಲಿಗೆ ಬರ್ತಾನೆ. ಸ್ನೇಹಿತರೆ, ಈಗ ನಮಗೆ ಗೊತ್ತಾಗೋದೇನಂದ್ರೆ ಈ ನೀತುಳ ಬಾಯ್ ಫ್ರೆಂಡ್ ಒಬ್ಬ ಕ್ರೈಮ್ ರಿಪೋರ್ಟರ್ ಆಗಿರ್ತಾನೆ. ಆತ ತಡವಾಗಿ ಬಂದಿದ್ದಕ್ಕೆ ಕೋಪಗೊಂಡಿದ್ದ ನೀತು, ನೀನು ಯಾವಾಗಲೂ ಲೇಟ್ ಆಗಿ ಬರ್ತೀಯಾ, ನನಗೆ ನೀನು ಇಂಪಾರ್ಟೆನ್ಸ್ ಕೊಡೋದೇ ಇಲ್ವಲ್ಲ ಅಂತ ಬೈತಾಳೆ. ಅದಕ್ಕೆ ಆತ ಸಮಾಧಾನ ಮಾಡ್ತಾ, ನೀತು ನಾನು ಮಾಡ್ತಿರುವ ಕೆಲಸದ ಬಗ್ಗೆ ನಿನಗೇನೆ ಗೊತ್ತಲ್ವಾ, ಇತ್ತೀಚೆಗೆ ಕಳೆದ ಕೆಲವು ತಿಂಗಳುಗಳಿಂದ ಬ್ಯಾಕ್ ಟು ಬ್ಯಾಕ್ 7 ಜನ ನರ್ಸ್ ಗಳ ಕೊಲೆಯಾಗಿದೆ. ಹೀಗೆ ನರ್ಸ್ ಗಳನ್ನ ಮಾತ್ರನೇ ಟಾರ್ಗೆಟ್ ಮಾಡಿ ಕೊಲೆ ಮಾಡ್ತಿರುವ ಆ ಸೀರಿಯಲ್ ಕಿಲ್ಲರ್ ಯಾರು, ಆತ ನರ್ಸ್ ಗಳನ್ನೇ ಮಾತ್ರ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾನೆ ಅಂತ ನಾನೊಂದು ಕ್ರೈಮ್ ರಿಪೋರ್ಟ್ ಅನ್ನ ರೆಡಿ ಮಾಡ್ತಿದ್ದೀನಿ. ಇದೇ ಕಾರಣಕ್ಕೇನೆ ನನಗೆ ಸರಿಯಾಗಿ ನಿದ್ದೆ ಮಾಡೋದಕ್ಕೂ ಕೂಡ ಟೈಮ್ ಸಾಲ್ತಿಲ್ಲ. ಈಗಲೂ ಕೂಡ ನಿನ್ನನ್ನ ಭೇಟಿ ಮಾಡೋದಕ್ಕೆ ಪರ್ಮಿಷನ್ ತೆಗೆದುಕೊಂಡು ಬಂದಿದ್ದೀನಿ ಗೊತ್ತಾ ಅಂತ ಸಾರಿ ಕೇಳ್ತಾನೆ. ಈತ ಹೇಳಿದ ವಿಷಯವನ್ನ ಕೇಳಿದ ನೀತುಗೆ ಭಯ ಆಗುತ್ತೆ. ಏನೋ ಸೀರಿಯಲ್ ಕಿಲ್ಲರ್ ಕೇವಲ ನರ್ಸ್ ಗಳನ್ನ ಮಾತ್ರನೇ ಕೊಲೆ ಮಾಡ್ತಿದ್ದಾನ, ಅಷ್ಟಕ್ಕೂ ಆತ ಯಾರೋ ಯಾಕೆ ಕೊಲೆಗಳನ್ನ ಮಾಡ್ತಿದ್ದಾನೆ ಅಂತ ಕೇಳ್ತಾಳೆ. ಅದಕ್ಕೆ ಆತ ಆ ಸೀರಿಯಲ್ ಕಿಲ್ಲರ್ ಯಾರು ಅಂತ ಇದುವರೆಗೂ ಪೊಲೀಸರಿಗೂ ಕೂಡ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗಿಲ್ಲ. ಆದ್ರೆ ನಾನು ಮಾಡ್ತಿರುವ ಗೆಸ್ ಪ್ರಕಾರ ನಿನಗೆ ಖಲೀಲುಲ್ಲಾ ಎಂಬ ಸೀರಿಯಲ್ ಕಿಲ್ಲರ್ ಬಗ್ಗೆ ಗೊತ್ತಿರ್ಬೇಕಲ್ಪ. ಅದೇ ಸ್ಮಶಾನದಲ್ಲಿ ಹೂತು ಹಾಕಿರುವ ಡೆಡ್ ಬಾಡಿಗಳನ್ನ ಹೊರಗಡೆ ತೆಗೆದು ಅವುಗಳ ದೇಹದ ಭಾಗಗಳನ್ನ ತಿಂತಿದ್ದ ಅಲ್ಪ. ನನ್ನ ಗೆಸ್ ಪ್ರಕಾರ ಆ ಸೈಕೋಪಾತೆ ಈಗ ನರ್ಸ್ ಗಳನ್ನ ಟಾರ್ಗೆಟ್ ಮಾಡಿ ಸಿಟಿಯಲ್ಲಿ ಸೀರಿಯಲ್ ಕೊಲೆಗಳನ್ನ ಮಾಡ್ತಿರ್ಬಹುದು ಅಂತ ಹೇಳ್ತಾನೆ. ಈತ ಹೇಳಿದ್ದನ್ನ ಕೇಳಿದ ನೀತುಗೆ ಮತ್ತಷ್ಟು ಭಯವಾಗುವುದಕ್ಕೆ ಶುರುವಾಗುತ್ತೆ. ಸರಿ ಸರಿ, ಈ ಸೀರಿಯಲ್ ಕೊಲೆಗಳ ವಿಷಯವನ್ನ ಇಲ್ಲಿಗೆ ಸ್ಟಾಪ್ ಮಾಡು. ನಾನೀಗ ನಿನ್ನನ್ನ ಇಲ್ಲಿಗೆ ಬರೋದಕ್ಕೆ ಹೇಳಿದ್ದೆ ಗೊತ್ತಾ, ನಾನೀಗ ಪ್ರೆಗ್ನೆಂಟ್ ಆಗಿದ್ದೀನಿ. ಪದೇ ಪದೇ ಮದ್ವೆ ಆಗೋಣ ಅಂತ ಎಷ್ಟು ಹೇಳಿದ್ರು ಕೂಡ ನಿನ್ನ ಮದುವೆಯನ್ನ ಪೋಸ್ಟ್ಪೋನ್ ಮಾಡುತ್ತಲೇ ಬಂದೆ. ಇನ್ ಮುಂದೆ ನನ್ನ ಕೈಲಿ ಕಾಯೋದಕ್ಕೆ ಸಾಧ್ಯ ಇಲ್ಲ, ನಮ್ಮಿಬ್ಬರ ಮದ್ವೆ ಯಾವಾಗ ಹೇಳು ಅಂತ ಕೇಳ್ತಾಳೆ. ಅದಕ್ಕೆ ಆತ ಶಾಕ್ ಆಗಿ, ಏನೋ ಪ್ರೆಗ್ನೆಂಟ್ ಆಗಿದ್ಯಾ, ಇಷ್ಟು ದಿನ ಈ ವಿಷಯವನ್ನ ಯಾಕೆ ಮುಚ್ಚಿಟ್ಟೆ? ನೀತು, ನಮ್ಮಿಬ್ಬರ ಸಿಚುವೇಶನ್ ನಿನ್ಗೇನೆ ಗೊತ್ತಿದೆ ಅಲ್ವಾ, ನಾವು ದುಡಿತಿರುವ ಅಲ್ಪ ಸ್ವಲ್ಪ ದುಡ್ಡಲ್ಲಿ ಸಂಸಾರ ನಡೆಸೋದು ತುಂಬಾನೇ ಕಷ್ಟ, ನನಗೆ ಸ್ವಲ್ಪ ಟೈಮ್ ಕೊಡು, ಇಬ್ಬರು ಸೆಟಲ್ ಆಗಿ ಮದ್ವೆ ಆಗೋಣ ಅಂತ ಹೇಳ್ತೇನೆ. ನನ್ನ ಸಿಚುವೇಶನ್ ಅನ್ನ ಅರ್ಥ ಮಾಡ್ಕೋ, ನಾನು ಕೂಡ ಕೆಲಸ ಮಾಡ್ತಿದ್ದೀನಲ್ವಾ, ನನಗೂನು ಸಂಬಳ ಬರುತ್ತೆ, ಇಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಸಂಸಾರ ನಡೆಸಬಹುದು ಅಂತ ಹೇಳೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಈತ ಮಾತ್ರ ಬೇಡ ಬೇಡ, ಸದ್ಯಕ್ಕೆ ಮದ್ವೆ ಆಗೋದಕ್ಕೆ ಸಾಧ್ಯ ಇಲ್ಲ, ನೀನೊಂದು ಕೆಲಸ ಮಾಡು, ಆ ಮಗುವನ್ನ ಅಬೋರ್ಷನ್ ಮಾಡಿಸಿ ತೆಗೆಸಿ ಬಿಡು ಅಂತ ಹೇಳಿಬಿಡ್ತಾನೆ. ತನ್ನ ಬಾಯ್
ಫ್ರೆಂಡ್ ನ ಮಾತುಗಳನ್ನ ಕೇಳಿದ ನೀತುಗೆ ತುಂಬಾನೇ ಬೇಜಾರಾಗುತ್ತೆ. ಆಕೆ ಅಳುತ್ತಾ ಅಲ್ಲಿಂದ ಹೊರಟು ಹೋಗ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ನಂತರದ ಸೀನ್ ನಲ್ಲಿ ಚಿತ್ರದ ಶುರುವಿನಲ್ಲಿ ನಾವು ಶಿವ್ಲಿ ಎಂಬ ಮಹಿಳೆಯನ್ನ ನೋಡಿದ್ವಿ ಅಲ್ವಾ. ಆಕೆ ಒಬ್ಬ ವಯಸ್ಸಾಗಿದ್ದ ಶ್ರೀಮಂತ ವ್ಯಕ್ತಿಯ ಮನೆಯಲ್ಲಿ ಅವನನ್ನ ನೋಡಿಕೊಳ್ಳುವ ಹೋಮ್ ನರ್ಸ್ ಕೆಲಸವನ್ನ ಮಾಡಿಕೊಂಡಿರ್ತಾಳೆ. ಅದೇ ಮನೆಯಲ್ಲಿ ಸಲ್ಮಾ ಎಂಬ ಮನೆ ಕೆಲಸದವಳು ಹಾಗೂ ಒಬ್ಬ ಡ್ರೈವರ್ ಕೂಡ ಕೆಲಸ ಮಾಡಿಕೊಂಡಿರ್ತಾರೆ. ಸ್ನೇಹಿತರೆ, ಕುಮಾರ್ ಸಿಂಗ್ ಎಂಬ ಈ ವಯಸ್ಸಾದ ವ್ಯಕ್ತಿಯ ಬಾಡಿ ಕಂಪ್ಲೀಟ್ ಆಗಿ ಪ್ಯಾರಲೈಸ್ ಆಗಿ ಬಿಟ್ಟಿರುತ್ತೆ. ಈತ ಎದ್ದು ಓಡಾಡೋದಕ್ಕೂ ಕೂಡ ಸಾಧ್ಯವಾಗದ ಪರಿಸ್ಥಿತಿಯಲ್ಲಿರ್ತಾನೆ. ಇದೇ ಕಾರಣಕ್ಕೆ ಇವನ ಪ್ರತಿಯೊಂದು ಕೆಲಸಗಳನ್ನ ಕೂಡ ಬೆಡ್ ನಲ್ಲೇ ಮಾಡಿಸಬೇಕಾಗಿರುತ್ತೆ. ಶಿವ್ಲಿ ಎಂದಿನಂತೆ ಕೆಲಸಕ್ಕೆ ಬಂದು ಕುಮಾರ್ ಸಿಂಗ್ ನ ಬಿಪಿ ಹಾಗೂ ಶುಗರ್ ಲೆವೆಲ್ ಅನ್ನ ಚೆಕ್ ಮಾಡ್ತಾಳೆ. ನಂತರ ಈ ದಿನ ರಾತ್ರಿಗೆ ಆಗುವಷ್ಟು ಆಕ್ಸಿಜನ್ ಇದೆಯಾ ಅಂತ ಚೆಕ್ ಮಾಡಿದಾಗ ಆಕ್ಸಿಜನ್ ಸಾಲೋದಿಲ್ಲ ಅಂತ ಗೊತ್ತಾಗುತ್ತೆ. ತಕ್ಷಣ ಮನೆ ಕೆಲಸದಾಕೆ ಸಲ್ಮಾಗೆ ಒಂದು ಆಕ್ಸಿಜನ್ ಸಿಲಿಂಡರ್ ಅನ್ನ ಅರೇಂಜ್ ಮಾಡಿ ಅಂತ ಹೇಳ್ತಾಳೆ. ಸ್ನೇಹಿತರೆ, ಈಗ ನಮಗೆ ಗೊತ್ತಾಗುವ ಮತ್ತೊಂದು ವಿಷಯವೇನೆಂದ್ರೆ ಆ ಶಿವ್ಲಿ ಹಾಗೂ ನೀತು ಇಬ್ಬರು ಕೂಡ ಪ್ರೊಫೆಷನಲಿ ನರ್ಸ್ ಗಳಾಗಿರ್ತಾರೆ. ಇವರಿಬ್ಬರು ಕೂಡ ವಯಸ್ಸಾಗಿರುವ ಕುಮಾರ್ ಸಿಂಗ್ ನ ಮನೆಯಲ್ಲಿ ಹೋಮ್ ನರ್ಸ್ ಆಗಿ ಕೆಲಸ ಮಾಡಿಕೊಂಡಿರ್ತಾರೆ. ನೀತು ತನ್ನ ಬಾಯ್ ಫ್ರೆಂಡ್ ಜೊತೆ ಜಗಳ ಮಾಡಿಕೊಂಡು ನಂತರ ರೆಡಿಯಾಗಿ ಕೆಲಸಕ್ಕೆ ಬರ್ತಾಳೆ. ಶಿವ್ಲಿ ಹಾಗೂ ನೀತು ಇಬ್ಬರು ಕೂಡ 2 ಶಿಫ್ಟ್ ಗಳಲ್ಲಿ ಕುಮಾರ್ ಸಿಂಗ್ ನನ್ನ ನೋಡಿಕೊಳ್ತಿರ್ತಾರೆ. ಒಂದು ವಾರ ಶಿವ್ಲಿ ಮಾರ್ನಿಂಗ್ ಶಿಫ್ಟ್ ನಲ್ಲಿ ಕೆಲಸಕ್ಕೆ ಬಂದ್ರೆ ಮುಂದಿನ ವಾರ ನೀತು ಮಾರ್ನಿಂಗ್ ಶಿಫ್ಟ್ ನಲ್ಲಿ ಕೆಲಸಕ್ಕೆ ಬರ್ತಿರ್ತಾಳೆ. ನಂತರ ನೈಟ್ ಶಿಫ್ಟ್ ಕೂಡ ಅದೇ ರೀತಿ ವೈಸ್ ವರ್ಸ ಆಗಿ ನಡೀತಿರುತ್ತೆ. ನೀತುಗೆ ಆ ದಿನ ಸೆಕೆಂಡ್ ಶಿಫ್ಟ್ ಇರುತ್ತೆ. ಹಾಗೆ ಕುಮಾರ್ ಸಿಂಗ್ ನ ಮನೆಗೆ ಬಂದಾಗ ಎಲ್ಲರೂ ಕೂತು ಟಿವಿ ನೋಡ್ತಿರ್ತಾರೆ. ಆಗ ನ್ಯೂಸ್ ಚಾನೆಲ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಟೆಲಿಕಾಸ್ಟ್ ಆಗುತ್ತೆ. ಸಿಟಿಯಲ್ಲಿ ಒಬ್ಬ ಸೈಕೋ ಕಿಲ್ಲರ್ ಕೇವಲ ನರ್ಸ್ ಗಳನ್ನ ಮಾತ್ರನೇ ಟಾರ್ಗೆಟ್ ಮಾಡಿ ಭೀಕರವಾಗಿ ಕೊಲೆ ಮಾಡ್ತಿದ್ದಾನೆ. ಈಗಾಗಲೇ ಆ ಕಿಲ್ಲರ್ 7 ಜನ ನರ್ಸ್ ಗಳನ್ನ ಕೊಲೆ ಮಾಡಿದ್ದಾನೆ. ಸಿಟಿಯ ಪೊಲೀಸರು ಆ ಸೈಕೋ ಕಿಲ್ಲರ್ ನನ್ನ ಕಂಡುಹಿಡಿಯೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿದ್ದಾರೆ. ಆ ಕಿಲ್ಲರ್ ನರ್ಸ್ ಗಳನ್ನೇ ಟಾರ್ಗೆಟ್ ಮಾಡ್ತಿರುವ ಕಾರಣ ನರ್ಸ್ ಆಗಿ ಕೆಲಸ ಮಾಡ್ತಿರುವ ಎಲ್ಲರೂ ಕೂಡ ತುಂಬಾನೇ ಹುಷಾರಾಗಿರಿ ಅಂತ ವಾರ್ನಿಂಗ್ ಮಾಡ್ತಾರೆ. ಈ ನ್ಯೂಸ್ ನೋಡಿದ ನೀತು ಹಾಗೂ ಶಿವ್ಲಿ ಇಬ್ಬರಿಗೂ ಕೂಡ ತುಂಬಾನೇ ಭಯವಾಗೋದಕ್ಕೆ ಶುರುವಾಗುತ್ತೆ. ನೀತು ತನ್ನ ಶಿಫ್ಟ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಆಕ್ಸಿಜನ್ ಸಿಲಿಂಡರ್ ಅನ್ನ ಚೆಕ್ ಮಾಡಿದಾಗ ಅದು ರಾತ್ರಿಗೆ ಸಾಲೋದಿಲ್ಲ ಅಂತ ಗೊತ್ತಾಗುತ್ತೆ. ತಕ್ಷಣವೇ ಶಿವ್ಲಿ ಬಳಿ ಬಂದು ಆದಷ್ಟು ಬೇಗ ಆಕ್ಸಿಜನ್ ಸಿಲಿಂಡರ್ ಅನ್ನ ತರಿಸಿ, ಬೆಳಿಗ್ಗೆಯಿಂದ ನೋಡಿದ್ದೀರಾ ಅಷ್ಟು ಕೂಡ ಗೊತ್ತಾಗೋದಿಲ್ವಾ ಅಂತ ರೇಗ್ತಾಳೆ. ಶಿವ್ಲಿಗೆ ಬೇರೆ ದಾರಿ ಇಲ್ಲದೆ ತನಗೆ ಗೊತ್ತಿದ್ದ ಒಂದು ಹಾಸ್ಪಿಟಲ್ಗೆ ಕಾಲ್ ಮಾಡಿ ಒಂದು ಆಕ್ಸಿಜನ್ ಸಿಲಿಂಡರ್ ಅನ್ನ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಆದ್ರೆ ಮೊದಲೇ ರಾತ್ರಿ ಆಗಿದ್ದ ಕಾರಣ ಹಾಸ್ಪಿಟಲ್ ನವರು ಮನೆಗೆ ಸಿಲಿಂಡರ್ ಅನ್ನ ಡೆಲಿವರಿ ಮಾಡೋದಿಲ್ಲ ಅಂತ ಹೇಳಿಬಿಡ್ತಾರೆ. ಅಷ್ಟರಲ್ಲಾಗಲೇ ರಾತ್ರಿ ಆಗಿರುತ್ತೆ. ಜೊತೆಗೆ ಹೊರಗಡೆ ಮಳೆ ಕೂಡ ತುಂಬಾನೇ ಜೋರಾಗಿ ಸುರಿತಿರುತ್ತೆ. ಶಿವ್ಲಿ ತನ್ನ ಶಿಫ್ಟ್ ಅನ್ನ ಕ್ಲೋಸ್ ಮಾಡ್ಕೊಂಡು ಇನ್ನೇನೋ ಮನೆಗೆ ಹೊರಡಬೇಕು ಅಂತ ರೆಡಿ ಆಗ್ತಿರ್ತಾಳೆ. ಆಗ ಡ್ರೈವರ್ ಅಫ್ಜಲ್, ಮೇಡಮ್ ಈಗಾಗಲೇ ರಾತ್ರಿ ಆಗಿದೆ, ಜೊತೆಗೆ ಮಳೆ ಕೂಡ ತುಂಬಾನೇ ಜೋರಾಗಿ ಸುರಿತಿದೆ. ನಿಮಗೆ ಇಷ್ಟೊತ್ತಲ್ಲಿ ಕ್ಯಾಬ್ ಆಗಲಿ ಆಟೋ ಆಗಲಿ ಸಿಗೋದಿಲ್ಲ. ನನ್ನ ಮಾತನ್ನ ಕೇಳಿ ಇವತ್ತು ರಾತ್ರಿ ಇಲ್ಲೇ ಮಲಗಿದ್ದು ಬೆಳಿಗ್ಗೆ ಎದ್ದು ಹೋಗಿ ಅಂತ ಹೇಳ್ತೇನೆ. ಆದ್ರೆ ಶಿವ್ಲಿ ಮಾತ್ರ ಇಲ್ಲ, ನಾನು ಮನೆಗೆ ಹೋಗ್ಲೇಬೇಕು. ನನ್ನ ಗಂಡ ಮೊದಲೇ ಸರಿ ಇಲ್ಲ. ನಾನೇನಾದ್ರೂ ಇವತ್ತು ಮನೆಗೆ ಹೋಗಿಲ್ಲ ಅಂತ ಗೊತ್ತಾದ್ರೆ ಮತ್ತೆ ದೊಡ್ಡ ರಾಧ ಅಂತಾನೆ ಮಾಡಿಬಿಡ್ತೇನೆ. ಎಷ್ಟೇ ಹೊತ್ತಾದ್ರೂ ಪರವಾಗಿಲ್ಲ, ಮಳೆ ನಿಂತ ಮೇಲೆ ನಾನು ಮನೆಗೆ ಹೋಗ್ತೀನಿ ಅಂತ ಅಲ್ಲೇ ವೆಯ್ಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಮಳೆ ಜೋರಾಗಿ ಬರ್ತಿದ್ದ ಕಾರಣ ಸಲ್ಮಾ ಹಾಗೂ ನೀತು ಹೋಗಿ ಮನೆಯ ಎಲ್ಲ ಕಿಟಕಿ ಹಾಗೂ ಬಾಗಿಲುಗಳನ್ನ ಕ್ಲೋಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆಗ ಸಲ್ಮಾ ನೀತುಗೆ, ಮೇಡಮ್ ಸಿಟಿಯಲ್ಲಿ ಒಬ್ಬ ಸೈಕೋ ಕಿಲ್ಲರ್ ಓಡಾಡ್ತಿದ್ದಾನಂತಲ್ಲ, ಅವನ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ನೀತು, ಇಲ್ಲ, ಇದುವರೆಗೂ ನಾನು ಆ ಸೈಕೋ ಕಿಲ್ಲರ್ ಬಗ್ಗೆ ಕೇಳೇ ಇರ್ಲಿಲ್ಲ. ಇವತ್ತೇ ನನಗೆ ಆ ಸೀರಿಯಲ್ ಕಿಲ್ಲರ್ ಬಗ್ಗೆ ಗೊತ್ತಾಗಿದ್ದು ಅಂತ ಹೇಳ್ತಾಳೆ. ಅದಕ್ಕೆ ಆ ಸಲ್ಮಾ, ಮೇಡಮ್ ನಿಮ್ಗೊಂದು ವಿಷಯ ಗೊತ್ತಾ, ನಾನು ಚಿಕ್ಕವಳಿದ್ದಾಗ ನನ್ನ ತಂದೆಗೆ ಒಬ್ಬ ಮಟನ್ ಶಾಪ್ ಓನರ್ ಫ್ರೆಂಡ್ ಆಗಿದ್ದ. ಆತ ತುಂಬಾನೇ ಒಳ್ಳೆ ವ್ಯಕ್ತಿಯಾಗಿದ್ದ. ಸುತ್ತಮುತ್ತಲಿನ ಏರಿಯಾದವರು ಕೂಡ ಅವನ ಅಂಗಡಿಗೆನೆ ಮಟನ್ ಖರೀದಿ ಮಾಡೋದಕ್ಕೆ ಅಂತ ಬರ್ತಿದ್ರು. ಆದ್ರೆ ಇದ್ದಕ್ಕಿದ್ದ ಹಾಗೆ ಅವನ ಜೀವನದಲ್ಲಿ ಏನಾಯ್ತೋ ಗೊತ್ತಿಲ್ಲ. ಆತ 3 ಕೊಲೆಗಳನ್ನ ಮಾಡಿ ಜೈಲಿಗೆ ಹೋಗಿಬಿಟ್ಟ. ಬಹುಶಃ ಆತನೇ ಈ ಕೊಲೆಗಳನ್ನ ಮಾಡ್ತಿರಬಹುದು ಅಂತ ಹೇಳುತ್ತಿರುವಾಗಲೇ ಒಂದು ಇಲಿ ನೀತುಳ ಕೈಯ ಮೇಲೆ ಬಿದ್ದು ಬಿಡುತ್ತೆ. ಹೆದರಿಕೊಂಡ ನೀತು ಜೋರಾಗಿ ಕಿರುಚಾಡೋದಕ್ಕೆ ಶುರು ಮಾಡ್ತಾಳೆ. ತಕ್ಷಣವೇ ಓಡಿ ಬಂದ ಸಲ್ಮಾ ನೀತುಳನ್ನ ಸಮಾಧಾನ ಮಾಡಿ ಮನೆಯಲ್ಲಿ ಸಾಕಿದ್ದ ಬೆಕ್ಕನ್ನ ಆ ಇಲಿ ಹಿಡಿಯೋದಕ್ಕೆ ಅಂತ ಚೂ ಬಿಡ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ನಂತರದ ಸೀನ್ ನಲ್ಲಿ ನೋಡಿದ್ರೆ ಇಲಿ ಬಿದ್ದಿದ್ದಕ್ಕೆ ಹೆದರಿಕೊಂಡಿದ್ದ ನೀತು ಗಾಬರಿಯಲ್ಲಿ ಮನೆಯ ಒಂದು ಕಿಟಕಿಯನ್ನ ಕ್ಲೋಸ್ ಮಾಡೋದನ್ನೇ ಮರೆತು ಬಿಟ್ಟಿರ್ತಾಳೆ. ಸ್ವಲ್ಪ ಸಮಯದ ನಂತರ ನೋಡಿದ್ರೆ ಶಾಕಿಂಗ್ಲಿ ಒಬ್ಬ ವಿಚಿತ್ರ ವ್ಯಕ್ತಿ ಮಳೆಯಲ್ಲಿ ನೆನೆಯುತ್ತಲೇ ಮನೆಯ ಕಡೆ ಬರ್ತಿರೋದನ್ನ ನೋಡ್ತೀವಿ. ಮತ್ತೊಂದು ಕಡೆ ನೀತು ಅಫ್ಜಲ್ಗೆ, ಸರ್ ಹೇಗಾದ್ರೂ ಮಾಡಿ ಹಾಸ್ಪಿಟಲ್ಗೆ ಹೋಗಿ ಒಂದು ಆಕ್ಸಿಜನ್ ಸಿಲಿಂಡರ್ ಅನ್ನ ತಂದು ಬಿಡಿ, ಸ್ವಲ್ಪ ಎಕ್ಸ್ಟ್ರಾ ಹಣ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಅವರು ಸಿಲಿಂಡರ್ ಕೊಡೋದಕ್ಕೆ ಒಪ್ಪಿಕೊಂಡಿದ್ದಾರೆ ಅಂತ ಹೇಳ್ತಾಳೆ. ಅದಕ್ಕೆ ಅಫ್ಜಲ್ಗೆ ತುಂಬಾನೇ ಕೋಪ ಬರುತ್ತೆ.
ಮೇಡಮ್ ಇಷ್ಟೊತ್ತಲ್ಲಿ ಅದು ಕೂಡ ಜೋರಾಗಿ ಮಳೆ ಬರ್ತಿದೆ. ಹೀಗಿರುವಾಗ ನೀವು ಹೇಳ್ತಿರುವ ಹಾಸ್ಪಿಟಲ್ಗೆ ನಾನು ಹೇಗೆ ಹೋಗ್ಲಿ ಅಂತ ರೇಗ್ತೇನೆ. ಅದಕ್ಕೆ ಸಲ್ಮಾ, ಅಣ್ಣ ಇದೊಂದು ಹೆಲ್ಪ್ ಮಾಡಿ. ಒಂದು ವೇಳೆ ಮಧ್ಯರಾತ್ರಿ ಆಕ್ಸಿಜನ್ ಸಿಲಿಂಡರ್ ಏನಾದ್ರೂ ಖಾಲಿಯಾಗಿ ಯಜಮಾನ್ರಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡೋದು? ಈಗ ನಮ್ಗೆ ಬೇರೆ ದಾರಿ ಇಲ್ಲ, ಹೇಗಾದ್ರೂ ಮಾಡಿ ಆಕ್ಸಿಜನ್ ಸಿಲಿಂಡರ್ ಅನ್ನ ತಂದು ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಈಗ ಅಫ್ಜಲ್ಗೆ ಬೇರೆ ದಾರಿ ಇಲ್ಲದೆ ಛತ್ರಿ ತೆಗೆದುಕೊಂಡು ತನ್ನ ಬಳಿ ಇದ್ದ ಸ್ಕೂಟರ್ ನಲ್ಲಿ ಆಕೆ ಹೇಳಿದ ಹಾಸ್ಪಿಟಲ್ಗೆ ಹೊರಡ್ತಾನೆ. ಅಫ್ಜಲ್ ತನ್ನ ಗಾಡಿಯಲ್ಲಿ ಮನೆಯಿಂದ ಹೊರಗಡೆ ಹೋಗ್ತಿದ್ದ ಹಾಗೆ ನಾವು ಈ ಹಿಂದೆ ನೋಡಿದ ಆ ನಿಗೂಢ ವ್ಯಕ್ತಿ ನೇತು ಹಾಕದೆ ಬಿಟ್ಟಿದ್ದ ಆ ಕಿಟಕಿಯ ಮೂಲಕ ಮನೆಯ ಒಳಗಡೆ ಎಂಟರ್ ಆಗಿ ಬಿಡ್ತಾನೆ. ಇದನ್ನು ನೋಡಿದ ಸಲ್ಮಾ ಸಾಕಿದ್ದ ಬೆಕ್ಕು ಜೋರಾಗಿ ಕಿರುಚಾಡೋದಕ್ಕೆ ಶುರು ಮಾಡುತ್ತೆ. ಅದನ್ನು ನೋಡಿ ಕೋಪಗೊಂಡ ಆ ವ್ಯಕ್ತಿ ತಕ್ಷಣ ಆ ಬೆಕ್ಕನ್ನ ನೆಲಕ್ಕೆ ಕುಕ್ಕಿ ಸಾಯಿಸಿ ಬಿಡ್ತಾನೆ. ನಂತರ ಅದರ ಡೆಡ್ ಬಾಡಿಯನ್ನ ಒಂದು ಕವರ್ಗೆ ತುಂಬಿ ಇಡ್ತಾನೆ. ಮತ್ತೊಂದು ಕಡೆ ಕುಡಿಯ ನೀರನ್ನ ತರೋದಕ್ಕೆ ಅಂತ ಕಿಚನ್ಗೆ ಹೋಗಿದ್ದ ಸಲ್ಮಾ ಫ್ರಿಡ್ಜ್ ಅನ್ನ ಓಪನ್ ಮಾಡಿದಾಗ ಅದರ ಒಳಗಡೆ ಒಂದು ಡ್ರಿಂಕ್ಸ್ ಬಾಟಲ್ ಇಟ್ಟಿರೋದನ್ನ ನೋಡ್ತಾಳೆ. ಸ್ನೇಹಿತರೆ, ಈ ಸಲ್ಮಾಗೆ ಕುಡಿಯುವ ಅಭ್ಯಾಸ ಇರುತ್ತೆ. ತಕ್ಷಣ ಆ ಬಾಟಲಿಯನ್ನ ಓಪನ್ ಮಾಡಿ ತನ್ನ ಬಳಿ ಇದ್ದ ಸ್ಟೀಲ್ ಬಾಟಲಿಗೆ ಸ್ವಲ್ಪ ಡ್ರಿಂಕ್ಸ್ ಅನ್ನ ಹಾಕಿಕೊಳ್ತಾಳೆ. ಪಕ್ಕಕ್ಕೆ ಬಂದು ತಾನು ಹಾಕಿಕೊಂಡಿದ್ದ ಡ್ರಿಂಕ್ಸ್ ಅನ್ನ ಕುಡಿತಿರುವಾಗ ಮನೆ ಒಳಗಡೆ ಬಂದಿದ್ದ ಆ ನಿಗೂಢ ವ್ಯಕ್ತಿ ಬಚ್ಚಿಟ್ಟುಕೊಂಡು ಆಕೆಯನ್ನೇ ನೋಡ್ತಿರ್ತಾನೆ. ಮತ್ತೊಂದು ಕಡೆ ಈಗಲೂ ಜೋರಾಗಿ ಮಳೆ ಸುರಿತಿರುತ್ತೆ. ಬೇರೆ ದಾರಿ ಇಲ್ಲದೆ ಟೈಮ್ ಪಾಸ್ ಮಾಡೋದಕ್ಕೆ ಅಂತ ಶಿವ್ಲಿ ಹಾಗೂ ನೀತು ಕಾರ್ಡ್ಸ್ ಆಡೋದಕ್ಕೆ ಶುರು ಮಾಡ್ತಾರೆ. ಈಗ ಶಿವ್ಲಿ ಅಲ್ಲೇ ಕೂತಿದ್ದ ಸಲ್ಮಾಗೆ, ಅಷ್ಟಕ್ಕೂ ಕುಮಾರ್ ಸಿಂಗ್ ಅವರಿಗೆ ಏನಾಗಿದೆ? ನಾನು ಕೆಲಸಕ್ಕೆ ಸೇರಿಕೊಂಡು 5-6 ತಿಂಗಳಾಯ್ತು, ಇದುವರೆಗೂ ಇವರನ್ನ ನೋಡೋದಕ್ಕೆ ಯಾರು ರಿಲೇಟಿವ್ಸ್ ಗಳೇ ಬಂದಿಲ್ವಲ್ಲ, ಇವರಿಗೆ ಫ್ಯಾಮಿಲಿ ಮೆಂಬರ್ಸ್ ಯಾರು ಕೂಡ ಇಲ್ವಾ ಅಂತ ಕೇಳ್ತಾಳೆ. ಅದಕ್ಕೆ ಸಲ್ಮಾ, ಮೇಡಮ್ ಅದೊಂದು ದೊಡ್ಡ ಕತೆ. ಕುಮಾರ್ ಸಿಂಗ್ ಹಾಗೂ ಅವರ ಹೆಂಡತಿ ಯಾವಾಗಲೂ ಜಗಳವಾಡಿಕೊಳ್ತಿದ್ರು. ಕೊನೆಗೆ ಇಬ್ಬರ ಮಧ್ಯ ಜಗಳ ಜೋರಾಗಿ ಒಂದು ದಿನ ರಾತ್ರಿ ಇವರ ಹೆಂಡತಿ ಇವರ ಮಕ್ಕಳನ್ನ ಕರೆದುಕೊಂಡು ಲಂಡನ್ಗೆ ಓಡಿ ಹೋದ್ರು. ಇದಾಗಿ ಸ್ವಲ್ಪ ದಿನಗಳ ನಂತರ ಇವರು ಕಾರ್ನಲ್ಲಿ ಹೋಗ್ತಿದ್ದಾಗ ಒಂದು ಭೀಕರವಾದ ರೋಡ್ ಆಕ್ಸಿಡೆಂಟ್ ಆಗಿ ಇವರ ಮೆದುಳಿಗೆ ತುಂಬಾನೇ ಪೆಟ್ಟಾಗಿತ್ತು. ಅದರಿಂದಾಗಿ ಇವರ ಬಾಡಿ ಕಂಪ್ಲೀಟ್ ಆಗಿ ಪ್ಯಾರಲೈಸ್ ಆಗಿ ಹೋಯ್ತು. ನಾನು ಚಿಕ್ಕ ವಯಸ್ಸಿನಿಂದಲೇ ಇದೇ ಮನೆಯಲ್ಲಿ ಮನೆ ಕೆಲಸ ಮಾಡಿಕೊಂಡಿದ್ದೀನಿ. ಕುಮಾರ್ ಸಿಂಗ್ ಅವರ ಕ್ಯಾರೆಕ್ಟರ್ ಹೇಗೆ ಅಂದ್ರೆ, ಯಾರಾದ್ರೂ ಕಷ್ಟದಲ್ಲಿ ಇದ್ದಾರೆ ಅಂದ್ರೆ ಅವರಿಗೆ ದುಡ್ಡನ್ನ ಕೊಟ್ಟು ಸಹಾಯ ಮಾಡ್ತಿದ್ರು. ನನ್ನ ಫ್ಯಾಮಿಲಿಗೂ ಕೂಡ ತುಂಬಾನೇ ಸಹಾಯ ಮಾಡಿದ್ದಾರೆ. ಅದೇ ಋಣಕ್ಕಾಗಿ ನಾನು ಇನ್ನು ಕೂಡ ಇಲ್ಲೇ ಕೆಲಸ ಮಾಡಿಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಮುಂದುವರೆದು ಶಿವ್ಲಿಗೆ, ಮೇಡಮ್ ಸಿಟಿಯಲ್ಲಿ ಒಬ್ಬ ಸೈಕೋ ಕಿಲ್ಲರ್ ಓಡಾಡ್ತಿದ್ದಾನಂತಲ್ಲ, ಅವನ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಾ ಅಂತ ಕೇಳ್ತಾಳೆ. ಅದಕ್ಕೆ ಆಕೆ ಕೂಡ, ಇಲ್ಲ, ಈ ವಿಷಯದ ಬಗ್ಗೆ ನನ್ಗೇನು ಕೂಡ ಗೊತ್ತಿರ್ಲಿಲ್ಲ, ಇವತ್ತೇ ಟಿವಿಯಲ್ಲಿ ನೋಡಿ ತಿಳ್ಕೊಂಡಿದ್ದು ಅಂತ ಹೇಳ್ತಾಳೆ. ಅದಕ್ಕೆ ಆಕೆ, ಮೇಡಮ್ ಕೆಲವು ವರ್ಷಗಳ ಹಿಂದೆ ಖಲೀಲುಲ್ಲಾ ಎಂಬ ಒಬ್ಬ ವ್ಯಕ್ತಿ ಇದ್ದ. ಆತ ಸ್ಮಶಾನದಲ್ಲಿ ಹೂತು ಹಾಕುತ್ತಿದ್ದ ಡೆಡ್ ಬಾಡಿಗಳನ್ನ ಹೊರಗಡೆ ತೆಗೆದು ತಿಂತಿದ್ನಂತೆ. ಈ ವಿಷಯ ಪೊಲೀಸರಿಗೆ ಗೊತ್ತಾಗ್ತಿದ್ದ ಹಾಗೆ ಅವನನ್ನ ಅರೆಸ್ಟ್ ಮಾಡಿದ್ರಂತೆ. ಆದ್ರೆ ನನಗೆ ಆಗಲೇ ಡೌಟ್ ಬಂದಿತ್ತು, ಪೊಲೀಸರು ನಿಜವಾಗಿಯೂ ಅವನನ್ನ ಅರೆಸ್ಟ್ ಮಾಡಿದ್ದಾರೋ ಇಲ್ವೋ ಅಂತ. ಈಗ ಸಿಟಿಯಲ್ಲಿ ನಡೆಯುತ್ತಿರುವ ನರ್ಸ್ ಗಳ ಕೊಲೆಗಳನ್ನ ನೋಡಿದ್ರೆ ಆ ಖಲೀಲುಲ್ಲಾ ಇನ್ನೂ ಕೂಡ ಬದುಕಿದ್ದಾನೆ ಅಂತ ಅನ್ಸುತ್ತೆ. ಆದ್ರೆ ಆತ ನರ್ಸ್ ಗಳನ್ನ ಮಾತ್ರನೇ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾನೆ ಅಂತ ನನಗೂ ಕೂಡ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ. ಈಕೆ ಮಾತುಗಳನ್ನ ಕೇಳಿದ ಶಿವ್ಲಿಗೂ ಕೂಡ ಈಗ ಭಯವಾಗೋದಕ್ಕೆ ಶುರುವಾಗುತ್ತೆ. ಸರಿ, ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ವಾಶ್ರೂಮ್ ಕಡೆ ಹೊರಡ್ತಾಳೆ. ಮತ್ತೊಂದು ಕಡೆ ನೀತು ಕುಮಾರ್ ಸಿಂಗ್ಗೆ ಟ್ರೀಟ್ಮೆಂಟ್ ಕೊಡ್ತಿದ್ದಾಗ ಅವನಿಗೆ ಎಚ್ಚರವಾಗುತ್ತೆ. ಆತ, ನೀತು, ನನ್ನ ಹೆಂಡತಿ ಹಾಗೂ ಮಕ್ಕಳೇ ನನ್ನನ್ನ ಬಿಟ್ಟು ಹೊರಟು ಹೋದ್ರು, ಆದ್ರೆ ನೀವುಗಳು ಯಾವುದೇ ಮುಜುಗರ ಪಟ್ಟುಕೊಳ್ದೆ ನನಗೆ ಟ್ರೀಟ್ಮೆಂಟ್ ಮಾಡ್ತಿದ್ದೀರಾ, ನಿಮಗೆ ನಾನು ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಡಿಮೆನೆ ಅಂತ ಹೇಳ್ತಾನೆ. ಅದಕ್ಕೆ ನೀತು, ಸರ್ ಥ್ಯಾಂಕ್ಸ್ ಎಲ್ಲ ಯಾಕೆ ಹೇಳ್ತಿದ್ದೀರಾ, ನಾವು ಕೇವಲ ನಮ್ಮ ಡ್ಯೂಟಿ ಮಾಡ್ತಿದ್ದೀವಿ ಅಷ್ಟೇ, ನೀವು ಆಯಾಸ ಮಾಡ್ಕೋಬೇಡಿ, ಸುಮ್ನೆ ರೆಸ್ಟ್ ಮಾಡಿ ಅಂತ ಹೇಳ್ತಾಳೆ. ಮತ್ತೊಂದು ಕಡೆ ಅಸಲ್ಮಾ ಡ್ರಿಂಕ್ಸ್ ಮಾಡ್ತಾ ಕೂತಿರುವಾಗ ಇದ್ದಕ್ಕಿದ್ದ ಹಾಗೆ ಮನೆಯಲ್ಲಿ ಯಾರೋ ಜೋರಾಗಿ ಓಡಾಡಿದ ಶಬ್ದ ಆಗುತ್ತೆ. ಕುಡಿದು ಟೈಟ್ ಆಗಿದ್ದ ಸಲ್ಮಾ ಆ ಶಬ್ದ ಏನು ಅಂತ ಶಬ್ದ ಬಂದ ಕಡೆ ಹೋಗಿ ನೋಡಿದ್ರೆ ಯಾರೋ ನಿಂತಿರೋದು ಕಾಣಿಸುತ್ತೆ. ಆ ವ್ಯಕ್ತಿಯ ಕಣ್ಣುಗಳನ್ನ ನೋಡಿ ಒಂದೇ ಸರಿ ಹೆದರಿಕೊಂಡ ಸಲ್ಮಾ ಜೋರಾಗಿ ಕಿರುಚಾಡುತ್ತಾ ಅಲ್ಲಿಂದ ಓಡಿ ಬರುವ ಬರದಲ್ಲಿ ನೀತುಗೆ ಡ್ಯಾಶ್ ಹೊಡೆದು ಬಿಡ್ತಾಳೆ. ನೀತು ಆಕೆಯನ್ನ ತಡೆದು ಸಮಾಧಾನ ಮಾಡಿ ಏನಾಯ್ತು ಅಂತ ವಿಚಾರಿಸ್ತಾಳೆ. ನೀತು, ನಿನ್ಗೆ ಈ ಹಿಂದೆ ನಾನು ಖಲೀಲುಲ್ಲಾ ಎಂಬ ಒಬ್ಬ ವ್ಯಕ್ತಿಯ ಬಗ್ಗೆ ಹೇಳಿದ್ದೆ ಅಲ್ವಾ, ಆತ ಇಲ್ಲಿಗೆ ಬಂದಿದ್ದಾನೆ, ನಾನು ಈಗ ತಾನೇ ಅವನನ್ನ ನೋಡ್ದೆ ಅಂತ ಹೇಳ್ತಾಳೆ. ಈಕೆ ಮಾತುಗಳನ್ನ ಕೇಳಿದ ಸಲ್ಮಾ, ಇದಕ್ಕೇನೆ ನಾನು ನಿನ್ಗೆ ಹೇಳೋದು, ಅತಿಯಾಗಿ ಕುಡಿಬೇಡ ಅಂತ, ಮೊದಲೇ ನಶೆಯಲ್ಲಿದ್ಯಾ, ನನ್ಗೆ ಏನೇನೋ ಹೇಳಿ ಹೆದರ್ಸ್ಬೇಡ, ಸುಮ್ನೆ ಊಟಕ್ಕೆ ರೆಡಿ ಮಾಡಿ ಹೋಗು ಅಂತ ಬೈದು ಅಲ್ಲಿಂದ ಹೊರಟು ಹೋಗ್ತಾಳೆ. ಕುಮಾರ್ ಸಿಂಗ್ಗೆ ಊಟಕ್ಕಿಂತ ಮುಂಚೆ ಕೊಡಬೇಕಾಗಿದ್ದ ಟ್ಯಾಬ್ಲೆಟ್ಸ್ ಗಳನ್ನ ಕೊಡೋದಕ್ಕೆ ಅಂತ ಹೋದಾಗ ಆತ ಇದ್ದಕ್ಕಿದ್ದ ಹಾಗೆ ಈಕೆ ಕೈಗಳನ್ನ ಹಿಡಿದುಕೊಂಡು ಬಿಡ್ತಾನೆ. ನೀತು, ನೀನು ಕೆಲಸಕ್ಕೆ ಸೇರಿಕೊಂಡಾಗಿಂದ ನೋಡ್ತಾ ಇದ್ದೀನಿ, ನೀನು ನನ್ನನ್ನ ತುಂಬಾನೇ ಕೇರ್ ಮಾಡ್ತಿದ್ಯಾ, ನೀನು ಹೂ ಅಂದ್ರೆ ನಾವಿಬ್ರು ಮದ್ವೆ ಆಗೋಣ ಅಂತ ಕೇಳ್ತಾನೆ. ಅದೇ ಸಮಯಕ್ಕೆ
ನೀತುಳನ್ನ ಕರೆಯೋದಕ್ಕೆ ಅಂತ ಬಂದಿದ್ದ ಶಿವ್ಲಿ ಕುಮಾರ್ ಸಿಂಗ್ ಹೇಳ್ತಿರೋದನ್ನ ಕೇಳಿಸಿಕೊಂಡು ಬಿಡ್ತಾಳೆ. ನೀತುಳ ತಂದೆ ವಯಸ್ಸಾಗಿರುವ ಈತ ಆಕೆಯನ್ನ ಮದ್ವೆ ಆಗುವಂತ ಕೇಳ್ತಿದ್ದಾನಲ್ಲ, ಹೇಗಾದ್ರೂ ಮಾಡಿ ಈಕೆಯನ್ನ ಕಾಪಾಡಬೇಕು ಅಂತ ತಕ್ಷಣ ಒಳಗಡೆ ಬರ್ತಾಳೆ. ಅದೇ ಸಮಯಕ್ಕೆ ಸಲ್ಮಾ ಕೂಡ ಊಟ ರೆಡಿ ಮಾಡಿಕೊಂಡು ಅಲ್ಲಿಗೆ ಬಂದು ಬಿಡ್ತಾಳೆ. ತಾವಿಬ್ಬರು ಮಾತನಾಡ್ತಿದ್ದಾಗ ಇವರಿಬ್ಬರು ಬಂದು ಬಿಟ್ರಲ್ಲ ಅಂತ ಕುಮಾರ್ ಸಿಂಗ್ಗೆ ತುಂಬಾನೇ ಕೋಪ ಬರುತ್ತೆ. ಶಿವ್ಲಿ ಹಾಗೂ ಸಲ್ಮಾಗೆ ಹೊರಗಡೆ ಹೋಗೋದಕ್ಕೆ ಹೇಳಿ ನೀತುಗೆ ಊಟ ಮಾಡಿಸು ಅಂತ ಹೇಳ್ತಾನೆ. ಮುಂದುವರೆದು ನೀತು, ನಾನು ಹೇಳಿದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡು, ಬೇಕಂದ್ರೆ ನಿನ್ನನ್ನ ಇಲ್ಲಿಗೆ ಕೆಲಸಕ್ಕೆ ಅಪಾಯಿಂಟ್ ಮಾಡಿರುವ ನಿಮ್ಮ ಮ್ಯಾನೇಜರ್ ಜೊತೆ ಮಾತನಾಡ್ತೀನಿ ಅಂತ ಹೇಳ್ತೇನೆ. ಆದ್ರೆ ನೀತು ಮಾತ್ರ ಕುಮಾರ್ ಸಿಂಗ್ಗೆ ಏನನ್ನೋ ಆನ್ಸರ್ ಮಾಡದೆ ಅಲ್ಲಿಂದ ಹೊರಗಡೆ ಬರ್ತಾಳೆ. ನೀತು ಹೊರಗಡೆ ಬರ್ತಿದ್ದ ಹಾಗೆ ಶಿವ್ಲಿ ಆಕೆಯನ್ನ ಕೆಳಗಡೆ ಕರೆದುಕೊಂಡು ಬರ್ತಾಳೆ. ಆ ಕುಮಾರ್ ಸಿಂಗ್ ನಿನ್ನ ಜೊತೆ ಮಿಸ್ಬಿಹೇವ್ ಮಾಡ್ತಾ ಅಲ್ವಾ, ಆದ್ರೂ ಕೂಡ ನೀನು ಏನನ್ನೋ ಮಾತನಾಡದೆ ಸುಮ್ಮನೆ ಇದ್ದಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ನೀತು, ಇಲ್ಲ ಕುಮಾರ್ ಸಿಂಗ್ ನನ್ನ ಜೊತೆ ಮಿಸ್ಬಿಹೇವ್ ಮಾಡ್ಲಿಲ್ಲ, ನನ್ನನ್ನ ಮದ್ವೆ ಆಗ್ತೀಯ ಅಂತ ಕೇಳಿದ್ರು ಅಷ್ಟೇ ಅಂತ ಹೇಳ್ತಾಳೆ. ಅದನ್ನ ನಾನು ಕೂಡ ಕೇಳಿಸ್ಕೊಂಡೆ, ಆದ್ರೆ ನೀನು ಏನಂತ ಉತ್ತರ ಕೊಟ್ಟೆ ಅದನ್ನ ಹೇಳು ಅಂತ ಕೇಳ್ತಾಳೆ. ಸದ್ಯಕ್ಕೆ ನಾನೇನು ಕೂಡ ಉತ್ತರ ಕೊಟ್ಟಿಲ್ಲ, ಆದ್ರೆ ನನ್ಗೂ ಕೂಡ ಕುಮಾರ್ ಸಿಂಗ್ ನನ್ನೇ ಮದ್ವೆ ಆಗೋದು ಒಳ್ಳೇದು ಅಂತ ಅನಿಸ್ತಿದೆ ಅಂತ ಹೇಳ್ತಾಳೆ. ಈಕೆ ಮಾತುಗಳನ್ನ ಕೇಳಿದ ಶಿವ್ಲಿಗೆ ಶಾಕ್ ಆಗುತ್ತೆ. ನೀತು, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಕುಮಾರ್ ಸಿಂಗ್ ನಿನ್ನ ತಂದೆಯ ವಯಸ್ಸಿನವನು, ಅವನನ್ನ ಮದ್ವೆ ಆಗ್ತೀನಿ ಅಂತ ಹೇಳ್ತಿದ್ಯಲ್ಲ ಅಂತ ಸರಿಯಾಗಿ ಬೈತಾಳೆ. ಇಲ್ಲ ಶಿವ್ಲಿ, ನಾನು ಇಲ್ಲಿಗೆ ಕೆಲಸಕ್ಕೆ ಸೇರಿಕೊಂಡಾಗಿನಿಂದ ಕುಮಾರ್ ಸಿಂಗ್ ನನ್ನನ್ನ ತುಂಬಾನೇ ಚೆನ್ನಾಗಿ ನೋಡಿಕೊಳ್ತಿದ್ದಾರೆ. ಮತ್ತೊಂದು ಕಡೆ ನಾನೇ ಹಿಂದೆ ಬಿದ್ದು ಪ್ರೀತಿ ಮಾಡಿದ ನನ್ನ ಬಾಯ್ ಫ್ರೆಂಡ್ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಹೇಳಿದ್ರು ಕೂಡ ನನ್ನನ್ನ ಮದ್ವೆ ಆಗೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾನೆ. ಅಂತವನನ್ನ ಮದ್ವೆ ಆಗೋದ್ರ ಬದಲಿಗೆ ಕುಮಾರ್ ಸಿಂಗ್ ನನ್ನ ಮದ್ವೆ ಆಗೋದೆ ಎಷ್ಟೋ ಒಳ್ಳೇದಲ್ವಾ ಅಂತ ಹೇಳ್ತಾಳೆ. ಈಕೆಯ ಮಾತುಗಳನ್ನ ಕೇಳಿದ ಶಿವ್ಲಿ ಎಮೋಷನಲ್ ಆಗ್ತಾಳೆ. ನೋಡ್ದ ನೀತು, ವಿಧಿ ಅನ್ನೋದು ಯಾರ್ಯಾರ ಬಾಳಲ್ಲಿ ಹೇಗೆ ಆಟ ಆಡುತ್ತೆ ಅಂತ. ನೀನು ಪ್ರೆಗ್ನೆಂಟ್ ಆಗಿದ್ರು ಕೂಡ ದುಃಖದಲ್ಲಿದ್ಯಾ, ಮತ್ತೊಂದು ಕಡೆ ನಾನು ಮದುವೆಯಾಗಿ ಇಷ್ಟು ವರ್ಷಗಳಾದ್ರೂ ಕೂಡ ಮಕ್ಕಳಾಗ್ತಿಲ್ವಲ್ಲ ಅಂತ ದುಃಖದಲ್ಲಿದ್ದೀನಿ. ಮದುವೆಯಾಗಿ ಮಕ್ಕಳಾಗ್ತಿಲ್ವಲ್ಲ ಅನ್ನೋ ವಿಷಯಕ್ಕೇನೆ ನನ್ನ ಹಾಗೂ ನನ್ನ ಗಂಡನ ಮಧ್ಯ ದಿನಾಲೋ ಜಗಳ ಆಗ್ತಿರುತ್ತೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಎಮೋಷನಲ್ ಆಗಿ ಅಳುತ್ತಿರುವಾಗಲೇ ಸಲ್ಮಾ ಸಾಕಿದ್ದ ಬೆಕ್ಕನ್ನ ಹುಡುಕಿಕೊಂಡು ಮೇಲೆ ಹೋಗ್ತಾಳೆ. ಎಷ್ಟೇ ಕೂಗಿದ್ರು ಕೂಡ ಬರ್ತಿಲ್ವಲ್ಲ ಅಂತ ಟಾರ್ಚ್ ಹಾಕಿ ನೋಡ್ತಿದ್ದಾಗ ಅಲ್ಲೇ ಇಟ್ಟಿದ್ದ ಕವರ್ ನಲ್ಲಿ ರಕ್ತಸಿಕ್ತವಾಗಿ ಸತ್ತು ಬಿತ್ತಿದ್ದ ಬೆಕ್ಕನ್ನ ನೋಡಿ ಒಂದೇ ಸರಿ ಹೆದರಿಕೊಂಡು ಜೋರಾಗಿ ಕಿರುಚಿ ಬಿಡ್ತಾಳೆ. ಈಕೆ ಕಿರುಚಾಡ್ತಿರೋದನ್ನ ಕೇಳಿಸಿಕೊಂಡ ನೀತು ಹಾಗೂ ಶಿವ್ಲಿ ತಕ್ಷಣ ಮೇಲೆ ಓಡಿ ಬರ್ತಾರೆ. ಸಲ್ಮಾ ನೀತುಗೆ, ನೀತು ನಾನಾಗ್ಲೇ ಹೇಳಿಲ್ವಾ ಈ ಮನೆಯಲ್ಲಿ ನಮ್ಮನ್ನ ಬಿಟ್ಟು ಬೇರೆ ಯಾರೋ ಇದ್ದಾರೆ ಅಂತ, ಆದ್ರೆ ಇವರಿಬ್ಬರು ನೋಡಿದಾಗ ಕತ್ತಲಲ್ಲಿ ಏನು ಕೂಡ ಕಾಣಿಸೋದೇ ಇಲ್ಲ. ಬಹುಶಃ ಈಕೆಗೆ ಕುಡಿದಿರುವ ನಶೆ ಜಾಸ್ತಿ ಆಗಿರ್ಬೇಕು ಅಂತ ಅಂದುಕೊಂಡು ಆಕೆಯನ್ನ ಕೆಳಗಡೆ ಕರೆದುಕೊಂಡು ಬಂದು ಇಂಜೆಕ್ಷನ್ ಹಾಕಿ ಮಲಗಿಸಿ ಬಿಡ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಸ್ವಲ್ಪ ಸಮಯದ ನಂತರ ನೀತುಳ ಬಾಯ್ ಫ್ರೆಂಡ್ ಕಾಲ್ ಮಾಡ್ತಾನೆ. ಆದ್ರೆ ಅವನ ಜೊತೆ ಬ್ರೇಕಪ್ ಮಾಡಿಕೊಳ್ಬೇಕು ಅಂತ ಮೊದಲೇ ಡಿಸೈಡ್ ಮಾಡಿಕೊಂಡಿದ್ದ ನೀತು ಫೋನ್ ಅನ್ನ ಪಿಕ್ ಮಾಡಿ ಅವನಿಗೆ ಸರಿಯಾಗಿ ಬೈದು ಕಾಲ್ ಕಟ್ ಮಾಡಿ ಬಿಡ್ತಾಳೆ. ಅಷ್ಟರಲ್ಲೇ ಅಲ್ಲಿಗೆ ಬಂದ ಶಿವ್ಲಿ ನೀತುಗೆ ಸಮಾಧಾನ ಮಾಡ್ತಾ, ನೀತು ನೀನು ಮಾಡ್ತಿರೋದು ತಪ್ಪಲ್ವಾ, ನಿಮ್ಮಿಬ್ಬರ ರಿಲೇಶನ್ಶಿಪ್ ನಿಂದಾನೆ ಈಗಾಗಲೇ ನೀನು ಪ್ರೆಗ್ನೆಂಟ್ ಆಗಿದ್ಯಾ, ಇನ್ನೊಂದ್ಸರಿ ಒಂದು ಕಡೆ ಕೂತು ಆರಾಮಾಗಿ ಯೋಚನೆ ಮಾಡು, ಬಹುಶಃ ನಿಮ್ಮ ಮಧ್ಯೆ ಇರುವ ಪ್ರಾಬ್ಲಮ್ ಸಾಲ್ವ್ ಆಗ್ಬಹುದು ಅಂತ ಸಜೆಸ್ಟ್ ಮಾಡ್ತಾಳೆ. ಆದ್ರೆ ನೀತು ಮಾತ್ರ ಇಲ್ಲ, ಅವನ ಜೊತೆ ಬ್ರೇಕಪ್ ಮಾಡಿಕೊಳ್ಳಬೇಕು ಅಂತ ಈಗಾಗಲೇ ನಾನು ಡಿಸೈಡ್ ಮಾಡಿದ್ದೀನಿ. ಕುಮಾರ್ ಸಿಂಗ್ ಗೆ ಹೇಗಿದ್ರು ಟ್ರೀಟ್ಮೆಂಟ್ ನಡೀತಿದೆ, ಆತ ನಾರ್ಮಲ್ ಆಗ್ತಿದ್ದ ಹಾಗೆ ಅವನ ಜೊತೆನೆ ಮದುವೆ ಆಗ್ತೀನಿ ಅಂತ ಹೇಳ್ತಾಳೆ. ಈಕೆಯ ಡಿಸಿಷನ್ ಕೇಳಿದ ಶಿವ್ಲಿಗೆ ತುಂಬಾನೇ ಆಶ್ಚರ್ಯ ಅನ್ಸುತ್ತೆ. ಸರಿ, ಕುಮಾರ್ ಸಿಂಗ್ ನನ್ನ ವಿಸಿಟ್ ಮಾಡಿ ತುಂಬಾನೇ ಹೊತ್ತಾಯ್ತು, ಒಂದು ಸಾರಿ ಅವನ ರೂಮ್ ಗೆ ಹೋಗಿ ಬರ್ತೀನಿ ಅಂತ ಮೇಲೆ ಬರ್ತಾಳೆ. ಇನ್ನೇನು ಕುಮಾರ್ ಸಿಂಗ್ ನ ರೂಮ್ ನ ಒಳಗಡೆ ಹೋಗ್ಬೇಕು ಅನ್ನುವಾಗ ಯಾರೋ ಈಕೆಯನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಫೀಲ್ ಆಗುತ್ತೆ. ತಕ್ಷಣ ಹಿಂದೆ ತಿರುಗಿ ನೋಡ್ತಿದ್ದ ಹಾಗೆ ಯಾರನ್ನ ನೋಡಿ ಒಂದೇ ಸರಿ ಬೆಚ್ಚು ಬಿದ್ದು ಈಕೆ ಕೂಡ ಜೋರಾಗಿ ಕಿರುಚಾಡೋದಕ್ಕೆ ಶುರು ಮಾಡ್ತಾಳೆ. ಅದೇ ಸಮಯಕ್ಕೆ ಆ ಮನೆಯ ಪವರ್ ಕೂಡ ಹೊರಟೋಗುತ್ತೆ. ಮತ್ತೊಂದು ಕಡೆ ಈ ಶಿವ್ಲಿ ಕಿರ್ಚಾಡ್ತಿರೋದನ್ನ ಕೇಳಿಸಿಕೊಂಡ ನೀತು ತಕ್ಷಣವೇ ಮೇಲೆ ಓಡಿ ಬರ್ತಾಳೆ. ಬಂದು ನೋಡಿದ್ರೆ ಶಾಕಿಂಗ್ಲಿ ಶಿವ್ಲಿ ಕೆಳಗಡೆ ಬಿದ್ದಿರ್ತಾಳೆ. ಅವಳ ಪಕ್ಕದಲ್ಲೇ ಅರ್ಧಂಬರ್ಧ ಬಟ್ಟೆ ಹಾಕಿಕೊಂಡಿದ್ದ ಒಬ್ಬ ವಯಸ್ಸಾದ ವ್ಯಕ್ತಿ ಇರ್ತಾನೆ. ಆ ವಯಸ್ಸಾದ ವ್ಯಕ್ತಿಯನ್ನ ನೋಡಿದ ನೀತು ಕೂಡ ಒಂದೇ ಸಾರಿ ಬೆಚ್ಚಿ ಬೀಳ್ತಾಳೆ. ತಕ್ಷಣ ತನ್ನ ಕೈಯಲ್ಲಿದ್ದ ದೊಡ್ಡ ಟಾರ್ಚ್ ನಿಂದ ಅವನ ತಲೆಗೆ ಜೋರಾಗಿ ಹೊಡೆದು ಬಿಡ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಶಿವ್ಲಿಗೆ ಎಚ್ಚರವಾದಾಗ ನೋಡಿದ್ರೆ ಆಕೆ ಹಾಸ್ಪಿಟಲ್ ನಲ್ಲಿರ್ತಾಳೆ. ಏನಾಯ್ತು, ನಾನು ಯಾಕೆ ಇಲ್ಲಿದ್ದೀನಿ ಅಂತ ಕೇಳ್ತಿರುವಾಗ್ಲೇ ಸ್ವಲ್ಪ ಸಮಯದ ನಂತರ ಇವಳ ಬಳಿ ಸ್ಟೇಟ್ಮೆಂಟ್ ಪಡೆದುಕೊಳ್ಳೋದಕ್ಕೆ ಅಂತ ಪೊಲೀಸರು ಬರ್ತಾರೆ. ಶಿವ್ಲಿ, ನಿನಗೆ ಪ್ರಜ್ಞೆ ಬರ್ಲಿ ಅಂತಾನೆ ಕಾಯ್ತಿದ್ವಿ, ಅಷ್ಟಕ್ಕೂ ನಿನ್ನೆ ರಾತ್ರಿ ಏನ್ ನಡೀತು ಅಂತ ಕೇಳ್ತಾರೆ. ಸರ್, ಎಲ್ಲ ಕೂಡ ನಾರ್ಮಲ್ ಆಗಿ ಇತ್ತು, ನಾನು ಕುಮಾರ್ ಸಿಂಗ್ ನನ್ನ ನೋಡಿಕೊಂಡು ಬರೋದಕ್ಕೆ ಅಂತ ಮೇಲೆ ಬಂದೆ. ಇನ್ನೇನು ರೂಮ್ ನ ಒಳಗಡೆ ಹೋಗ್ಬೇಕು ಅನ್ನುವಾಗ ಯಾರು ನನ್ನನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಅನಿಸ್ತು. ತಕ್ಷಣವೇ ಹಿಂದೆ ತಿರುಗಿ ನೋಡಿದ್ರೆ ಒಬ್ಬ ವಯಸ್ಸಾದ ವಿಕಾರವಾದ ವ್ಯಕ್ತಿ ನಿಂತಿದ್ದ. ಅವನನ್ನ ನೋಡಿದ ನನಗೆ ತುಂಬಾನೇ ಹೆದರಿಕೆ ಆಯ್ತು. ತಕ್ಷಣವೇ ನಾನು ಮೂರ್ಛೆ ಹೋಗಿ ಕೆಳಗಡೆ ಬಿದ್ದು ಬಿಟ್ಟೆ. ನಂತರ ಏನಾಯ್ತೋ ಗೊತ್ತಿಲ್ಲ ಸರ್ ಅಂತ ಹೇಳ್ತಾಳೆ. ಮುಂದುವರೆದು, ಸರ್ ಸಲ್ಮಾ ಹಾಗೂ ನೀತು ಇಬ್ಬರು ಕೂಡ ಸೇಫ್ ಅಲ್ವಾ, ಅವರಿಬ್ಬರು ಈಗ ಎಲ್ಲಿದ್ದಾರೆ ಅಂತ ಕೇಳ್ತಾಳೆ. ಸ್ನೇಹಿತರೆ, ಈಗ ಆ ಪೊಲೀಸ್ ರಿವೀಲ್ ಮಾಡುವ ಶಾಕಿಂಗ್ ಟ್ವಿಸ್ಟ್ ಏನ್ ಗೊತ್ತಾ? ಶಿವ್ಲಿ ಸಲ್ಮಾ
ಏನೋ ಸೇಫ್ ಆಗಿದ್ದಾಳೆ. ಆದ್ರೆ ನೀತು ಈಗ ಬದುಕಿಲ್ಲ. ಬಹುಶಃ ನೀತು ಆ ಸೈಕೋ ಕಿಲ್ಲರ್ ನ ಜೊತೆ ಫೈಟ್ ಮಾಡೋದಕ್ಕೆ ಹೋಗಿ ಕೊಲೆ ಆಗಿರ್ಬಹುದು. ನೀನೀಗ ರೆಸ್ಟ್ ಮಾಡೋ, ಮತ್ತೊಮ್ಮೆ ಬಂದು ನಿನ್ನ ಬಳಿ ಸ್ಟೇಟ್ಮೆಂಟ್ ಪಡೆದುಕೊಳ್ತೀವಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ನೀತು ಸತ್ತು ಹೋದ್ಲು ಅಂತ ಗೊತ್ತಾಗ್ತಿದ್ದ ಹಾಗೆ ಶಿವ್ಲಿಗೆ ಆಕಾಶನೇ ಕಳಚಿ ತಲೆ ಮೇಲೆ ಬಿದ್ದ ಹಾಗಾಗುತ್ತೆ. ಆದ್ರೆ ಅದರ ನೆಕ್ಸ್ಟ್ ಸೆಕೆಂಡ್ ಚಿತ್ರದ ಅಲ್ಟಿಮೇಟ್ ಹಾಗೂ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಈಗ ರಿಫಿಲ್ ಆಗುತ್ತೆ. ಶಿವ್ಲಿ ಅಳುತ್ತಲೇ ಅಚಾನಕ್ ಆಗಿ ತನ್ನ ಜೇಬಿಗೆ ಕೈ ಹಾಕಿದಾಗ ಒಂದು ಚಾಕು ಸಿಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದಲ್ಲಿ ಅಸಲಿಗೆ ನಡೆದದ್ದೇನೋ ಅಂತ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಶಿವ್ಲಿ ಕುಮಾರ್ ಸಿಂಗ್ ನನ್ನ ನೋಡಿಕೊಂಡು ಬರೋದಕ್ಕೆ ಅಂತ ಮೇಲೆ ಬರ್ತಿದ್ದಾಗ ಯಾರೋ ಫಾಲೋ ಮಾಡ್ತಿದ್ದಾರೆ ಅಂತ ಅನ್ಸಿ ಹಿಂದೆ ತಿರುಗಿ ನೋಡಿದಾಗ ಒಬ್ಬ ವಯಸ್ಸಾದ ಹಾಗೂ ವಿಕಾರವಾಗಿದ್ದ ವ್ಯಕ್ತಿಯನ್ನ ನೋಡಿ ಮೂರ್ಛೆ ಹೋಗಿದ್ಲಲ್ವಾ. ಶಿವ್ಲಿ ಕೂಗಿಕೊಂಡಿದ್ದನ್ನ ಕೇಳಿಸಿಕೊಂಡ ನೀತು ತಕ್ಷಣವೇ ಅಲ್ಲಿಗೆ ಬಂದು ತನ್ನ ಕೈಯಲ್ಲಿದ್ದ ಟಾರ್ಚ್ ಲೈಟ್ ನಿಂದ ಅವಯಸ್ಸಾದ ವ್ಯಕ್ತಿಗೆ ಹೊಡೆದು ಬಿಟ್ಟಿರ್ತಾಳೆ. ನಂತರ ಅಲ್ಲಿ ಇದ್ದ ನೀರನ್ನ ಶಿವ್ಲಿಯ ಮುಖಕ್ಕೆ ಎರಚಿ ಆಕೆಯನ್ನ ಎಬ್ಬಿಸಿರ್ತಾಳೆ. ಶಿವ್ಲಿ, ನಿನ್ಗೇನೋ ಆಗಿಲ್ಲ ತಾನೆ, ಅಷ್ಟಕ್ಕೂ ಯಾರಾತ, ಇಲ್ಲಿಗೆ ಹೇಗೆ ಬಂದ ಅಂತ ಕೇಳ್ತಿರುವಾಗ್ಲೇ ಶಿವ್ಲಿ ವಿಚಿತ್ರವಾಗಿ ನಗೋದಕ್ಕೆ ಶುರು ಮಾಡ್ತಾಳೆ. ನೀನು ಈ ರೀತಿ ಮಾಡ್ತೀಯ ಅಂತ ಅಂದುಕೊಂಡಿರ್ಲಿಲ್ಲ. ನಿನ್ನನ್ನ ನಾನು ಬುದ್ಧಿವಂತೆ ಅಂತ ಅಂದುಕೊಂಡಿದ್ದೆ. ನಿನಗೆ ಬುದ್ಧಿ ಕಲಿಸುವ ಸಮಯ ಬಂದಿದೆ ಅಂತ ಮತ್ತೆ ವಿಚಿತ್ರವಾಗಿ ನಗ್ತಾಳೆ. ಈಕೆಯ ವಿಚಿತ್ರವಾದ ವರ್ತನೆಯನ್ನ ನೋಡಿದ ನೀತುಗೆ ಶಾಕ್ ಆಗುತ್ತೆ. ಶಿವ್ಲಿ, ಏನಾಯ್ತು ನಿನ್ಗೆ, ಯಾಕೆ ಹೀಗೆ ವಿಚಿತ್ರವಾಗಿ ಮಾತನಾಡ್ತಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಯಾಕೆ, ನೀತು, ನಿನ್ನಂತ ಹುಡುಗಿಯರು ಈ ಭೂಮಿ ಮೇಲೆ ಇರೋದ್ರಿಂದನೇ ಬೇರೆ ಹುಡುಗಿಯರಿಗೂ ಕೂಡ ಕೆಟ್ಟ ಹೆಸರು. ನೀನು ಹಾಗೂ ನಿನ್ನ ಬಾಯ್ ಫ್ರೆಂಡ್ ಇಬ್ಬರು ಮ್ಯೂಚುವಲ್ ಆಗಿ ಒಪ್ಪಿಕೊಂಡ ಮೇಲೇನೆ ಅಲ್ವಾ ಇಂಟಿಮೇಟ್ ಆಗಿತ್ತು. ಅವನ ಜೊತೆ ಇಂಟಿಮೇಟ್ ಆಗುವಾಗ ನಿನಗೆ ಪ್ರೆಗ್ನೆಂಟ್ ಆಗ್ತೀನಿ ಅಂತ ಗೊತ್ತಿರ್ಲಿಲ್ವಾ? ಇಬ್ಬರು ಒಪ್ಪಿಕೊಂಡು ಇಂಟಿಮೇಟ್ ಆಗಿ ಪ್ರೆಗ್ನೆಂಟ್ ಆದ ನಂತರ ಮದ್ವೆ ಆಗೋದಕ್ಕೆ ಸ್ವಲ್ಪ ಸಮಯ ಬೇಕು ಅಂತ ಕೇಳಿದಕ್ಕೆ ಅವನ ಜೊತೆ ಬ್ರೇಕಪ್ ಮಾಡಿಕೊಳ್ಳೋದಕ್ಕೆ ಹೋಗ್ತಿದ್ಯಾ? ದುಡ್ಡಿನ ಆಸೆಗೆ ನಿನ್ನ ತಂದೆಯ ವಯಸ್ಸಾಗಿರುವ ಕುಮಾರ್ ಸಿಂಗ್ ನನ್ನ ಮದ್ವೆ ಆಗೋದಕ್ಕೆ ಹೊರಟಿದ್ಯಾ? ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾ ತನ್ನ ಬಳಿ ಇದ್ದ ಚಾಕುವಿನಿಂದ ಆಕೆಯ ಕತ್ತನ್ನ ಕುಯ್ದು ಸಾಯಿಸಿ ಬಿಡ್ತಾಳೆ. ಇಲ್ಲಿಗೆ ಈ ಸೀನ್ ಕೂಡ ಕಟ್ಟಾಗಿ ಕೆಲವು ದಿನಗಳ ಹಿಂದೆ ನಡೆದ ಮತ್ತೊಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಒಂದು ದಿನ ಈ ಶಿವ್ಲಿ ಕೆಲ್ಸಕ್ಕೆ ಅಂತ ಹೋಗ್ತಿದ್ದಾಗ ಇವಳ ಗಂಡ ಮತ್ತೊಬ್ಬಳು ನರ್ಸ್ ಜೊತೆ ಪಾರ್ಕ್ ನಲ್ಲಿ ಕೂತಿರೋದನ್ನ ನೋಡಿರ್ತಾಳೆ. ತನ್ನ ಗಂಡ ಮತ್ತೊಬ್ಬಳು ಹುಡುಗಿಯ ಜೊತೆ ಇರೋದನ್ನ ನೋಡಿದ ಶಿವ್ಲಿಗೆ ತುಂಬಾನೇ ಶಾಕ್ ಆಗಿರುತ್ತೆ. ಆ ನರ್ಸ್ ಯಾರು ಅಂತ ಬಚ್ಚಿಟ್ಟುಕೊಂಡು ನೋಡ್ತಿದ್ದಾಗ ಆಕೆ ಹಾಗೂ ಇವಳ ಗಂಡ ಇಬ್ಬರು ರೊಮ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿಕೊಳ್ತಾರೆ. ಮೊದಲೇ ಮದುವೆಯಾಗಿ ಇಷ್ಟು ವರ್ಷಗಳಾದ್ರೂ ಕೂಡ ಮಕ್ಕಳಾಗ್ತಿಲ್ಲ ಅಂತ ಒಂದು ರೀತಿ ಡಿಪ್ರೆಷನ್ ನಲ್ಲಿದ್ದ ಈ ಶಿವ್ಲಿಗೆ ತನ್ನ ಗಂಡ ಮತ್ತೊಬ್ಬಳು ಹುಡುಗಿಯ ಜೊತೆ ರೊಮ್ಯಾನ್ಸ್ ಮಾಡ್ತಿರೋದನ್ನ ನೋಡಿ ಮೆಂಟಲಿ ತುಂಬಾನೇ ಡಿಸ್ಟರ್ಬ್ ಆಗಿ ಬಿಡುತ್ತಾಳೆ. ಹೀಗೆ ದಿನಗಳು ಕಳೆದಂತೆ ಶಿವ್ಲಿಗೆ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಶುರುವಾಗಿರುತ್ತೆ. ಸಿಟಿಯಲ್ಲಿ ಯಾರಾದ್ರೂ ನರ್ಸ್ ಗಳು ತಪ್ಪು ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿದ್ದ ಹಾಗೆ ಈಕೆ ಒಳಗಡೆ ಇದ್ದ ಮತ್ತೊಂದು ಪರ್ಸನಾಲಿಟಿ ತನ್ನ ಗಂಡ ಇದೇ ರೀತಿ ನರ್ಸ್ ಜೊತೆನೆ ಅಲ್ವಾ ಅಫೇರ್ ಅನ್ನ ಇಟ್ಟುಕೊಂಡಿರೋದು, ಇವರಿಗೆಲ್ಲ ಬದುಕೋದಕ್ಕೆ ಹಕ್ಕಿ ಇಲ್ಲ ಅಂತ ಆ ನರ್ಸ್ ಗಳನ್ನ ಕೊಲೆ ಮಾಡೋದಕ್ಕೆ ಶುರು ಮಾಡಿರ್ತಾಳೆ. ಸ್ನೇಹಿತರೆ, ಇದರ ಅರ್ಥ ಚಿತ್ರದ ಶುರುವಿನಿಂದ ನಾವು ನೋಡಿದ್ದ ಸಿಟಿಯಲ್ಲಿ ನರ್ಸ್ ಗಳನ್ನ ಭೀಕರವಾಗಿ ಕೊಲೆ ಮಾಡ್ತಿರುವ ಆ ಸೀರಿಯಲ್ ಸೈಕೋ ಕಿಲ್ಲರ್ ಈ ಶಿವ್ಲಿನೇ. ಆದ್ರೆ ತನಗೆ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ಇದೆ, ತಾನೇ ಸೀರಿಯಲ್ ಕಿಲ್ಲರ್ ಎಂಬ ವಿಷಯ ಖುದ್ದು ಶಿವ್ಲಿಗೆನೆ ಗೊತ್ತಿರೋದಿಲ್ಲ. ಇಲ್ಲಿಗೆ ಸೀನ್ ಕಟ್ಟಾಗಿ ಪ್ರೆಸೆಂಟ್ ನಲ್ಲಿ ತನ್ನ ಜೇಬಿನಲ್ಲಿ ಅಚ್ಚಾಕು ಯಾಕಿದೆ, ಅಷ್ಟಕ್ಕೂ ನೀತುಗೆ ಏನಾಯ್ತು ಅಂತ ಅಳ್ತಿರ್ತಾಳೆ. ಮರುದಿನ ಬೆಳಿಗ್ಗೆ ಎಲ್ಲ ನ್ಯೂಸ್ ಚಾನೆಲ್ ಗಳಲ್ಲೂ ಕೂಡ ಒಂದು ಬ್ರೇಕಿಂಗ್ ನ್ಯೂಸ್ ಶುರುವಾಗುತ್ತೆ. ಅದರಲ್ಲಿ ಸಿಟಿ ಪೊಲೀಸರು ಆ ಸೀರಿಯಲ್ ಸೈಕೋ ಕಿಲ್ಲರ್ ನ ಹೆಸರು ಖಲೀಲುಲ್ಲಾ ಅಂತ ಕಂಡುಹಿಡಿದಿದ್ರು. ಅವನನ್ನ ಇನ್ನೇನು ಅರೆಸ್ಟ್ ಮಾಡಬೇಕು ಅಂತ ಹೋಗುವಾಗ ಆತ ಒಂದು ಮನೆ ಒಳಗಡೆ ಹೋಗಿ ನೀತು ಎಂಬ ಹುಡುಗಿಯನ್ನ ಸಾಯಿಸಿ ಬಿಟ್ಟಿದ್ದಾನೆ. ಪೊಲೀಸರು ಅವನನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಹೋಗ್ತಿದ್ದಾಗ ಆತ ಪೊಲೀಸರ ಮೇಲೆನೆ ಅಟ್ಯಾಕ್ ಮಾಡಿದ ಕಾರಣ ಪೊಲೀಸರು ಜೀವ ರಕ್ಷಣೆಗಾಗಿ ಅವನನ್ನ ಎನ್ಕೌಂಟರ್ ಮಾಡಿ ಸಾಯಿಸಿ ಬಿಟ್ಟಿದ್ದಾರೆ ಅಂತ ನ್ಯೂಸ್ ಬರ್ತಿರುತ್ತೆ. ಇದನ್ನ ನೋಡಿದ ಜನಗಳು ಈ ವ್ಯಕ್ತಿಯನ್ನ ನೋಡಿದ್ರೆ ಈತ ಖಲೀಲುಲ್ಲಾ ಅಂತ ಅನಿಸ್ತಿಲ್ವಲ್ಲ, ಒಂದು ವೇಳೆ ಈತ ಖಲೀಲುಲ್ಲಾ ಆಗಿದ್ರು ಕೂಡ ಈತನೇ ಈ ಕೊಲೆಗಳನ್ನ ಮಾಡ್ತಿದ್ದ ಸೀರಿಯಲ್ ಕಿಲ್ಲರ್ ಅಂತಾನೆ ಅನಿಸ್ತಿಲ್ಲ. ಬಹುಶಃ ಪೊಲೀಸರು ಈ ಕೇಸನ್ನ ಮುಚ್ಚಿ ಹಾಕೋದಕ್ಕೆ ಯಾರೋ ಒಬ್ಬ ಹುಚ್ಚನನ್ನ ಎನ್ಕೌಂಟರ್ ಮಾಡಿದ್ದಾರೆ ಅಂತ ಅನಿಸ್ತಿದೆ ಅಂತ ಮಾತನಾಡಿಕೊಳ್ತಿರ್ತಾರೆ. ಸ್ನೇಹಿತರೆ, ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಚಿತ್ರದ ಎಂಡ್ ಸೀನ್ ನಲ್ಲಿ ರಿವೀಲ್ ಆಗುವ ಮತ್ತೊಂದು ಟ್ವಿಸ್ಟ್ ಏನ್ ಗೊತ್ತಾ? ಹಿಂದಿನ ದಿನ ಜೋರಾಗಿ ಮಳೆ ಬರ್ತಿತ್ತಲ್ವಾ, ಆಗ ಅವಯಸ್ಸಾದ ವ್ಯಕ್ತಿ ಮಳೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಎಲ್ಲಾದ್ರೂ ಜಾಗ ಸಿಗುತ್ತಾ ಅಂತ ನೋಡ್ತಿದ್ದಾಗ ಕುಮಾರ್ ಸಿಂಗ್ ನ ಮನೆಯ ಕಿಟಕಿ ಓಪನ್ ಆಗಿರೋದನ್ನ ನೋಡಿರ್ತಾನೆ. ಜೊತೆಗೆ ಹೊಟ್ಟೆ ಕೂಡ ಹಸಿದಿದ್ದ ಕಾರಣ ತಿನ್ನೋದಕ್ಕೆ ಏನಾದ್ರೂ ಸಿಗುತ್ತಾ ಅಂತ ಮನೆ ಒಳಗಡೆ ಬಂದು ಶಿವ್ಲಿ ಬಳಿ ಬಂದಿರ್ತಾನೆ. ಆದ್ರೆ ಮೊದಲೇ ಹೆದರಿಕೊಂಡಿದ್ದ ಶಿವ್ಲಿ ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟಿರ್ತಾಳೆ. ಇದನ್ನ ನೋಡಿದ ಆ ವ್ಯಕ್ತಿ ಶಿವ್ಲಿಯನ್ನ ಎಬ್ಬಿಸೋದಕ್ಕೆ ಅಂತ ಹತ್ತಿರ ಬಂದಿರ್ತಾನೆ. ಆಗಲೇ ಮೇಲೆ ಬಂದ ನೀತು ಅವನನ್ನ ನೋಡಿ ತಪ್ಪು ತಿಳಿದುಕೊಂಡು ತನ್ನ ಕೈಯಲ್ಲಿದ್ದ ಟಾರ್ಚ್ ನಿಂದ ತಲೆಗೆ ಹೊಡೆದು ಸಾಯಿಸಿ ಬಿಟ್ಟಿರ್ತಾಳೆ. ಸೊ ಸ್ನೇಹಿತರೆ, ಇದನ್ನು ಬಿಟ್ರೆ ಚಿತ್ರದಲ್ಲಿ ಮೊದಲಿನಿಂದ ಏನೇನಾಯ್ತು ಅಂತ ಈಗಾಗಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.